ನಾನು ಹೇಳ್ತಾ ಇರೋವಂಥದ್ದು ಕೆಲಸ ಮಾಡ್ತಾ ಇಲ್ಲ ನೋಡಿ, ಎಲ್ಲೆಲ್ಲ ಫಿಟ್ಟಿಂಗ್ ಇರೋಕ್ಕೆ ನೋಡ್ಬಿಡಿ. ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ. ನಮ್ಮ ಪಕ್ಷದ ಶಾಸಕರು ಇರೋವಂಥವ್ರು ಅವರು ಕೆಲಸ ಮಾಡ್ತಾರೆ. ಎಲ್ಲ ನಾನೇ ಮಾಡುವಂಥದ್ದು ಅಥವಾ ನನ್ನ ಆಲೋಚನೆಗಳನ್ನು ತರುವಂಥದ್ದು ತಪ್ಪಾಗುತ್ತೆ. ಏನೋ ಒಂದು ವಿಸ್ತೃತವಾಗಿ ಆಗುವಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಬಗ್ಗೆ ನಾನು ಗಮನ ಕೊಡ್ಬೋದು. ಇನ್ನು ಬೇರೆ ರೀತಿಯಲ್ಲಿ, ಯಾಕಂದರೆ ಅವ್ರದ್ದೇ ಆಲೋಚನೆ ಕನಸುಗಳಿರ್ತವೆ, ಅವ್ರಿಗೆ ನಾವು ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಎಲ್ಲ ನಾನೇ ಮಾಡಿದಾಗ ಏನು ರೀ ಇವರು ಎಲ್ಲ ಕಡೆ ಕೈ ಹಾಕ್ತಾರೆ ಅನ್ನೋದು ಭಾವನೆಯೂ ಬರ್ತದೆ. ಅಂತ ಆಗಬಾರ್ದು ಅಂತೇಳಿ ನಾನು ಅವ್ರಿಗೆ ಅವಕಾಶ ಕೊಟ್ಟಿದ್ದೆ. ಟೆರ್ಷರಿ ಟ್ರೀಟ್ಮೆಂಟ್ ಬೇಡ ಅನ್ನೋ ನಿಲುವನ್ನು ತಾವು ಹೇಳಿದ್ರಿ, ಸರ್ಕಾರಿ ಖಾತರದಿಲ್ಲ ಅಂತ. ಬಟ್ ವಾಸ್ತವವಾಗಿ ಹೇಳ್ತೀವಿ ಸರ್, ಚಿಕ್ಕಬಳ್ಳಾಪುರ ಸುತ್ತಮುತ್ತಲ ಇರುವಂಥ 3 ಕೆರೆಗಳಲ್ಲಿ ನಾವು ಯಾವುದು ಏನು ಯಾವಾಗ ಮಾಡಬೇಕು ಅವಾಗ ಮಾಡಿ ಆದಮೇಲೆ ಹೇಳ್ತೀವಿ ಎಲ್ಲರೂ ಪಾಪ. ಈಗ ನೋಡಿ, ನಾನು ಫಸ್ಟ್ ಚಿಂತಾಮಣಿ ಶಾಸಕ, ನನ್ನ ಜವಾಬ್ದಾರಿ ನನ್ನ ಕ್ಷೇತ್ರದ್ದು ಕೂಡ ಇರ್ತದೆ. ಕೆಲವರೆಲ್ಲ ಎಲ್ಲ ಚಿಂತಾಮಣಿಗೆ ಮಾಡ್ತಾರೆ ಅಂತಾರೆ ನೋಡಿ. ಈಗ ನನ್ನ ಕ್ಷೇತ್ರ ಮುಖ್ಯ. ನನ್ನ ಕ್ಷೇತ್ರ ಇಲ್ಲ ಅಂದರೆ ಇವತ್ತು ನಾನು ಮಂತ್ರಿ. ನನ್ನ ಕ್ಷೇತ್ರದ ಜೊತೆಗೆ ಜಿಲ್ಲೆಗೆ ನನ್ನ ಜವಾಬ್ದಾರಿ ಎಷ್ಟು, ಯಾಕಂದರೆ ಇಲ್ಲಿ ಸ್ಥಳೀಯ ಶಾಸಕರಿದ್ದಾರೆ. ವಿರೋಧ ಪಕ್ಷದಲ್ಲಿ ಇದ್ದಿದ್ರೆ ಅದು ಬೇರೆ ರೀತಿ. ಇವತ್ತು ನಮ್ಮ ಪಕ್ಷದ ಶಾಸಕರಿದ್ದಾರೆ. ನಮ್ಮ ಪಕ್ಷದ ಇಲ್ಲಿ ಶಾಸಕರು ಇರುವಂಥ ಸಂದರ್ಭದಲ್ಲಿ ಅವರು ಕೆಲಸ ಮಾಡಬೇಕಲ್ವಾ? ಅವರು ಕೆಲಸ ಮಾಡೋದನ್ನೆಲ್ಲ ನಾನೇ ಮಾಡೋಕ್ಕೆ ಹೋದ್ರೆ ತಪ್ಪಾಗುತ್ತೆ. ಅವರ ಅಧಿಕಾರ ವ್ಯಾಪ್ತಿಯನ್ನು ನಾನು ಮಟ್ಟುಗೊಳಿಸುವಂಥ ಕೆಲಸವನ್ನು ನಾನು ಮಾಡಲ್ಲ. ಅದರಿಂದ ಈಗ ತರಕಾರಿ ನೀವು ಈ ಎಳೆ ಮಲ್ಲಪ್ಪನ ಕೆರೆ ಮೇಲೆ ಆ ಕಡೆ ಹೋದರೆ, ಹೊಸಕೋಟೆ ಭಾಗದಲ್ಲಿ ಯಾರ್ಯಾರು ತರಕಾರಿ ಬೆಳೀತಾರೆ ಇವೆಲ್ಲ ಇದೇ ನೀರನ್ನು ಬಳಸ್ಕೊಂಡು ಮಾಡ್ತಾ ಇರುವಂಥದ್ದು. ಈಗ ಅದು ಬಿಟ್ಟು ಇನ್ನು ಬೇರೆ ಬೇರೆ ಅದೆಲ್ಲ ನೀವು ಟಿವಿಗಳಲ್ಲಿ ಅವಾಗ ಚಿಕ್ಕಬಳ್ಳಾಪುರ ತಾಲೂಕು ಸೊಪ್ಪಳ್ಳಿ ಮತ್ತೆ ಕೋಲಾರ ಈ ಭಾಗದಲ್ಲಿ ಈಗ ನಮ್ಮಲ್ಲೇ ಏನು ಮಾಡಿದ್ರು, UGD ಮ್ಯಾನ್ಯಲ್ಗೆ ಒಂದು ಮರಳು ತುಂಬಿರುವಂಥ ಚೀಲ ಹಾಕ್ಬಿಡ್ತಾರೆ. ಆ ಪೈಪ್ ಬಂದಾಗಿದ ತಕ್ಷಣ ಆ UGD ಮ್ಯಾನ್ಯಲಿಂದ ಹೊರಗೆ ಬರ್ತಾಯಿದ್ರು. ಹಿಂದೆ 2010ರಲ್ಲಿ ನಮ್ಮ ಮನೆ ಕೆಳಗನೆ ನಮ್ಮ ಗೊತ್ತಿರೋವಂಥವ್ರೆ ಮಾಡ್ತಾಯಿದ್ರು. ಒಳ್ಳೆ ಮಾತಲ್ಲಿ ಹೇಳೋಷ್ಟು ಹೇಳಿದ್ರು. ಕಡೆಗೆ ನಾವೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪ್ಲೇಂಟ್ ಕೊಡಿಸಿ ಅದನ್ನೆಲ್ಲ ಕಿತ್ತಾಕ್ಸಿ. ಚಿಕ್ಕಬಳ್ಳಾಪುರದ ಕೆಳಗಡೆ ಸರ್ ಸ್ವಲ್ಪ ಈಗ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಜವಾಬ್ದಾರಿಯಿಂದ ಇವನ್ನೆಲ್ಲ ಗಮನಿಸಿ ಸ್ವಲ್ಪ ಈ ರೀತಿ ದುರಾಸೆ ಪಡುವಂಥ ಕೆಲವು ರೈತರಿಗೆ ತಿಳಿ ಹೇಳಬೇಕಾಗುತ್ತೆ ಮತ್ತು ಕ್ರಮ ತಗೋಬೇಕಾಗುತ್ತೆ. ಸ್ವಲ್ಪ ಕಟ್ಟುನಿಟ್ಟಾದ ಕ್ರಮ ತಗೊಂಡಾಗ ಅವ್ರು ಬಳಸೋದಿಲ್ಲ ನೀರು. ಇಲ್ಲ ಅದು ಏನಾಗುತ್ತೆ, ಸುಲಭವಾಗಿ ಅದನ್ನು ಆ ಕಡೆ ಹಿಂಗೆ ಅಡ್ಡ ಹಾಕ್ಬಿಡ್ತಾರೆ. ಆ ನೀರು ಓವರ್ ಸ್ಪಿಲ್ ಆಗುತ್ತೆ. ಸ್ಪಿಲ್ ಔಟ್ ಆಗುವಂಥ ನೀರನ್ನ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಯಾರು ಇವತ್ತೇನಾಗಿದೆ, ನಾವೆಲ್ಲರೂ ಇವತ್ತಿಗೆ ಬದುಕ್ತಾ ಇದ್ದೀವಿ. ನಾವು ಯಾರು ಭವಿಷ್ಯತ್ತಿನ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯ ದೃಷ್ಟಿ ಅಥವಾ ನಮ್ಮದೇ ಇಂಜಿನ್ಗಳೆಲ್ಲ ಹೋಗ್ಬಿಟ್ಟಿದೆ. ನಮ್ಮ ಹಿಂದಿನ ಪೀಳಿಗೆಗೆ ಹೋಲಿಸಿದಾಗ ನಮ್ಮ ಇಂಜಿನ್ಗಳೆಲ್ಲ ವೀಕೆ. ಇನ್ನು ನಮ್ಮ ಮಕ್ಕಳ ಇಂಜಿನ್ಗಳು ಯಾವ ರೀತಿ ಇರ್ತದೆ ಯೋಚನೆ ಮಾಡಿ. ಒಟ್ಟಾಗಿ ಸೇರಿ ನಾವು ಇದು ಆಗಬಾರ್ದು, ಇದು ತಪ್ಪು ಅಂತ ಗೊತ್ತಿದ್ದು ಆ ಕ್ಷಣಿಕಕ್ಕೆ ನಾವು ಬದುಕ್ತಾ ಇದ್ದೀವಿ. ಕುಡಿಯೋ ನೀರಲ್ಲಿ ಫ್ಲೋರೈಡ್ ನೈಟ್ರೇಟ್ ಅಂಶಗಳು ಸಹ ಪತ್ತೆ ಆಗಿದೆ ಸರ್. ಅಂದರೆ ಎಷ್ಟು ಬೇಕು ಅದಕ್ಕೆ 2 ಪಟ್ಟು 3 ಪಟ್ಟು ಹೆಚ್ಚಾಗಿದೆ ಸರ್. ಈಗ ಅದನ್ನೇ ನಾವು ಹೇಳುವಂಥದ್ದು. ಈಗ ಎಲ್ಲ ಊರುಗಳಲ್ಲೂ ಫಿಲ್ಟರ್ ವಾಟರ್ ಇದ್ದಾವೆ. ಈಗ ಎಷ್ಟು ಕಮ್ಮಿ ಬರ್ತಾ ಇದೆ, 1500. ಈಗ ಎಲ್ಲ ಫಿಲ್ಟರ್ ವಾಟರ್ ಬರ್ತಾ ಇದೆ. ಎಲ್ಲ ಜನ ಸೂಕ್ಷ್ಮ ಆಗ್ತಾ ಇದ್ದಾರೆ. ಹಿಂದೆ ಎಲ್ಲ ನಾವೆಲ್ಲ ಹೊಳೆ ಇದ್ರೆ ಹಿಂಗೆ ಎತ್ಕೊಂಡು ನೀರು ಕುಡಿತಾ ಇದ್ವಿ. ಇವತ್ತೆಲ್ಲ ನಾವು ಟ್ರೀಟೆಡ್ RO ವಾಟರ್ ಹೋಗ್ತಾ ಇದ್ದೀವಿ. ಈಗ ಏನಾಗಿದೆ, ಎಲ್ಲೋ ಒಂದು ಕಡೆ ನಮ್ಮ ಬಾಡಿ ರೆಸಿಸ್ಟೆನ್ಸು ಕಮ್ಮಿ ಆಗ್ತಿದೆ. ಏನಾದರೂ ಕೆಲವು ಸಮಸ್ಯೆಗಳಿಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆ್ಯಂಟಿಬಾಡೀಸ್ ಇನ್ನೊಂದು ಫೈಟ್ ಮಾಡೋವಂಥದ್ದು ಇವತ್ತು ಬಾಡಿ ರೆಸಿಸ್ಟೆನ್ಸೇ ನಮಗೆ ಕಮ್ಮಿ ಆಗ್ತಾ ಇದೆ. ಯಾಕಂದರೆ ನಾವು ಭಾಳ ನಾಜೂಕ್ ಆಗ್ಬಿಡ್ತಾ ಇದ್ದೀವಿ. ಕೊರೋನಾ ಬರೋಕ್ಕೆ ಮುಂಚೆ ಏನೋ ಸ್ಯಾನಿಟೈಸರ್ ಹಿಂಗೆ ಕೊರೋನಾ ಬರೋಕ್ಕೆ ಮುಂಚೆ ಕೆಲವರು ಯೂಸ್ ಮಾಡ್ತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ. ಅದು ಕೊರೋನಾ ಬಂದ ಮೇಲೆ ಈಗ ನಾವು ಈಗ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ಏನಾದರೂ ನಾವು ಮನೇಲೆ ನಾಯಿನ ಬಿಡ್ತಾರೆ, ಕೈ ತೊಳೆಯಕ್ಕೆ ಹೋಗಲ್ಲ, ಸ್ಯಾನಿಟೈಸರ್ ಹಾಕೊಂಡು ಹಿಂಗೆ ಒರೆಸ್ಕೊಂಡ್ಬಿಡ್ತೀವಿ. ಅಲ್ಲಿಗೆ ಮುಗಿತಲ್ಲ. ಕೆಲವು ಅಭ್ಯಾಸಗಳು ನಾವು ಕಲ್ತ್ಕೊಂಡ್ಬಿಡ್ತೀವಿ. ಬೇಸಿಗೆ ಶುರುವಾಗ್ತದೆ ಬೆಟ್ಟದ ಬುಡಗಳಲ್ಲಿ ಬಾಗೇಪಲ್ಲಿಯಲ್ಲಿ ಮಲ್ಲಮ್ಮದು 190 ಕೋಟಿ ಈಗ ಟೆಂಡ್ರಲ್ಲಿ ಆಗಿ ಎಲ್ಲ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ, ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕರೆಸಿ ಪೂಜೆ ಮಾಡಬೇಕು ಅಂತ ಸುಬ್ಬಾರೆಡ್ಡಿ ಅವರ ಬೈಕೆ. ಈಗ ಮೊನ್ನೆ ಪಾಪ ಸ್ವಲ್ಪ ತೊಂದರೆ ಆಗಿತ್ತು, ಈಗೆಲ್ಲ ಸರಿ ಹೋಗಿದೆ. ಈಗ ಭವಿಷ್ಯ ಬಜೆಟ್ ಆದಮೇಲೆ ನಾವು ಅದನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಅದರಿಂದ ಈಗ ಏನು ಇಂಥದ್ದು ಆಗ್ತಾ ಇಲ್ಲ ಅಂತಕ್ಕಂಥದ್ದಿಲ್ಲ, ಆಗ್ತಾ ಇದೆ. ಇನ್ನು ಇದ್ದಾವೆ ಬೇಡಿಕೆಗಳಿದ್ದಾವೆ, ಅದರ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದರಿಂದ ಜಿಲ್ಲೆಗೆ ಆಗುವಂಥದ್ದನ್ನು ಭಾಳಷ್ಟು. ಮತ್ತು ನನಗೆ ಇಲ್ಲಿ ಈಗ ಒಂದು ಫೀಸಿಬಿಲಿಟಿ ಸ್ಟಡಿ ಮಾಡಬೇಕು ನಾವು. ಜಕ್ಕಳ್ಮಡುಗು ಏನಿದೆ, ಜಕ್ಕಳ್ಮಡುಗುವ ಸಾಮರ್ಥ್ಯ ಹೆಂಗೆ ಹೆಚ್ಚು ಮಾಡ್ಬೋದು ಅಂತಕ್ಕಂಥದ್ದು ಒಂದು. ಇಲ್ಲ ಪರ್ಯಾಯವಾಗಿ ಶ್ರೀನಿವಾಸ ಸಾಗರ ಏನಾದರೂ ನಾವು ಕುಡಿಯೋ ನೀರಿಗೆ ಬಳಸುವಂಥದ್ದಕ್ಕೆ ಸಾಧ್ಯತೆಗಳು ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ನಾನು ಇಲಾಖೆಯವರಿಗೆ ಹೇಳಿದ್ದೀನಿ. ಸ್ವಲ್ಪ ಯಾಕೋ ಅಧಿಕಾರಿಗಳು ಸ್ವಲ್ಪ ನನ್ನ ವೇಗಕ್ಕೆ ಅವರು ಮಾಹಿತಿ ಕೊಡುವಂಥದ್ದು ಅಥವಾ ಅದಕ್ಕೆ ಯೋಜನೆಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವಂಥದ್ದಕ್ಕೆ ವಿಳಂಬ ಮಾಡ್ತಾಯಿದ್ದಾರೆ. ಇದಾದ ಕೂಡಲೇ ನಾನು ಅವರಿಗೆ ಸ್ವಲ್ಪ ವೇಗ ಮಾಡಿ ತಕ್ಷಣ ಅದನ್ನು ಪ್ರಯತ್ನಗಳನ್ನು ಮಾಡೋದಕ್ಕೆ ಮಾಡ್ತಾಯಿದ್ದೀನಿ. ನಾನು ಪದೇ ನಾನು
ಕುಮಾರಸ್ವಾಮಿ ಅವರನ್ನು ನಾವು ಏನಾಗ್ಬಿಟ್ಟಿದೆ, ನಾನು ಈಗ 2004ರಿಂದ ನೋಡ್ತಾ ಇದ್ದೀನಿ. ಯಾಕೋ ನನಗೆ ಅವರು ಜನಾರ್ದನ್ ರೆಡ್ಡಿ ಅವರ ಕೇಸಿಂದ ಹಿಡಿದು ನಂತರ ಹಲವಾರು ಸಂದರ್ಭಗಳಲ್ಲಿ ಅವರ ಹೇಳಿಕೆಗಳನ್ನು ನೀವು ಒಟ್ಟುಗೂಡಿಸ್ಬಿಟ್ರೆ ಬಹುಶಃ ನಾವು ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಗಳಿಗೆಯಲ್ಲಿ ಯಾರ್ಯಾರಿಗೆ ಏನೇನು ಹೇಳ್ತಾರೆ, ಏನೇನು ಜೋಬಿಯಿಂದ ತೆಗಿತಾರೆ, ಮತ್ತು ಒಳಗಿಟ್ಕೊಳ್ತಾರೆ, ಮತ್ತು ಈ ಕಡೆ ಈ ಪಾಕೆಟಿಂದ ಈ ಪಾಕೆಟ್ಗೆ ಇಡ್ತಾರೆ, ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಡುವಂಥದ್ದನ್ನು ಬಿಟ್ಬಿಟ್ಟಿದ್ವಿ. ಅಂಥ ಗಂಭೀರವಾಗಿ ತೆಗೆದುಕೊಡುವಂಥದ್ದಲ್ಲ. ಬಹುಶಃ ಅವರು ಗಾಂಭೀರ್ಯತೆಯನ್ನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡ್ರೆ ಅವರ ಘನತೆ ಗೌರವ ಹೆಚ್ಚಾಗ್ತದೆ ಅಂತ ನಾನು ಭಾವಿಸ್ತೇನೆ. ಬಜೆಟ್ ಆದಮೇಲೆ ಅದರ ನಾಯಕತ್ವ ಬದಲಾವಣೆ ನಾನು ನಿನ್ನೆನೂ ಮಾಧ್ಯಮಗಳಿಗೆ ಹೇಳಿದ್ದೀನಿ, ನಾವು ಹೈಕಮಾಂಡ್ ಅವರು ಇವತ್ತು ಅಂತಿಮ ಅವರು ತೀರ್ಮಾನ. ಹೈಕಮಾಂಡ್ ಏನು ಆದೇಶ ಕೊಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರು ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದರಿಂದ ನಾವ್ಯಾರು ಹೈಕಮಾಂಡ್ಗಿಂತ ದೊಡ್ಡವರಲ್ಲ. ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದನ್ನು ಪಾಲನೆ ಮಾಡುವಂಥವ್ರು. ಸರ್ ಕೊಟ್ಟರು ನಮ್ಮ ಸ್ಕಾಲರ್ಶಿಪ್ ಪ್ರೋಗ್ರಾಮು, ದೀಪಿಕಾ ಅಂತಕ್ಕಂಥದ್ದು. ಈ ರೀತಿ ಬರೀ ಸರ್ಕಾರನೇ ಮಾಡ್ಬೋದು ಅಂತಕ್ಕಂಥದ್ದೆಲ್ಲ, ಬೇರೆ ಬೇರೆಯವರನ್ನು ನಾವು ಬಳಸ್ಕೊಂಡು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಬದಲಾವಣೆ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನಮ್ಮ ಇಲಾಖೆಯಲ್ಲಿ ಭಾಳ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೆಲವು ಹಳೆ ಕಾಲೇಜುಗಳು ಮತ್ತು ಇಡೀ ರಾಜ್ಯದಲ್ಲಿ ಹಳೆ ಪಾಲಿಟೆಕ್ನಿಕ್ಗಳಿದ್ದಾವೆ. 60ನೇ ಇಸ್ವಿ 70ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥವು. ಮೊನ್ನೆ ಚನ್ನಪಟ್ಟಣದಲ್ಲಿ ಮೇಲ್ಛಾವಣಿ ಎಲ್ಲ ಕೆಳಗೆ ಬೀಳ್ತಾ ಇದೆ. ಇವೆಲ್ಲ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಯಾಕಂದರೆ 60-70 ಈಗ ಚಿಂತಾಮಣಿಯನ್ನು ನಾನೇ ಮಂತ್ರಿ ಇದ್ದೇ ಬದಲಾಯಿಸ್ತಾ ಇದ್ದೇನೆ. ಕೃಷಿ ಮಾಡಿರ್ತಕ್ಕಂಥದ್ದು, ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅದು ನಾನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈ ರೀತಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಬೋಧಕರ ಹುದ್ದೆಗಳನ್ನು ತುಂಬುವಂಥದ್ದಕ್ಕೆ ಭಾಳ ಹೆಚ್ಚು ಒಂದು ಒತ್ತಡವನ್ನು ಹಾಕಿದ್ದೀವಿ. ಈಗ ಅದನ್ನು ನಾವು ಮಾಡಲೇಬೇಕು. ಯಾಕಂದರೆ ಈಗ ನಮ್ಮ ಇಲಾಖೆಗೆ 2000 ಹುದ್ದೆ ಕೊಟ್ಟಿದ್ದರು. ಈಗ ಅದಕ್ಕೆ ಅಂತಿಮವಾಗಿ ಹಣಕಾಸು ಇಲಾಖೆಯವರು ಅನುಮೋದನೆ ಕೊಟ್ಟಿದ್ದಾರೆ. ಈಗ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕರ ಹುದ್ದೆ ತುಂಬತಕ್ಕಂಥದ್ದು ಭಾಳ ಮುಖ್ಯ. ಯಾಕಂದರೆ ಗುಣಮಟ್ಟ ಕಾಯ್ದುಕೋಬೇಕಾದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಇರಬೇಕು. ಅದನ್ನು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಇನ್ನು ಭಾಳಷ್ಟು ಸವಾಲುಗಳಿದ್ದಾವೆ. ಭಾಳಷ್ಟು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸರ್ಕಾರದ್ದೇ ಅಂತಕ್ಕಂಥದ್ದು ಬಿಟ್ಟು ಭಾಳಷ್ಟು ಜನ ಏನು ಫಿಲಾಂಥ್ರಫಿಸ್ಟ್ ಯಾರಿದ್ದಾರೆ, ಭಾಳಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿದಾರರಿದ್ದಾರೆ, ಅವರನ್ನು ನಾವು ಮಾತಾಡ್ತಾ ಇದ್ದೀವಿ. ಟಾಟಾ ಸಂಸ್ಥೆ ಅವ್ರ ಜೊತೆ ಸಂಪರ್ಕ ಬೆಳೆಸಿದ್ದೀವಿ. ಸರ್, ಈಗ ಜಿಲ್ಲೆಯಾಗಿ ಇಷ್ಟು ವರ್ಷ ಆದರೂ ಚಿಕ್ಕಬಳ್ಳಾಪುರದಲ್ಲಿ SP ಇರ್ಬೋದು, DYSP ಇರ್ಬೋದು, ತಹಸೀಲ್ದಾರ್ ಸೇರಿದಂತೆ ಆಫೀಸರ್ಸ್ ಕ್ವಾರ್ಟರ್ಸ್ಗಳೇ ಇಲ್ಲ. DC-ಗಿದೆ, AC-ಗಿದೆ, ಬೇರೆಯವ್ರಿಗೆ. ಈಗ ನೋಡಿ, ನಾನು ಆಗಲೇ ಈಗ ಭಾಷಣ ಮಾಡೋಂಥ ಸಂದರ್ಭದಲ್ಲಿ ಹೇಳಿದೆ, ಇದು ಭಾಳ ಜಿಲ್ಲೆ ಮತ್ತೊಂದು ಪರಿಕಲ್ಪನೆ ಭಾಳ ಸುಲಭ. ಆದರೆ ಒಂದು ಜಿಲ್ಲೆ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಆದಂಥ ಒಂದು ಕನಸು ಕಟ್ಕೋಬೇಕಾಗುತ್ತೆ. ಈಗೇನು ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯಲ್ಲಿ ಸಿಂಗಪೂರಿಂದ ಆರ್ಕಿಟೆಕ್ಟ್ಸ್ನ ಕರೆಸಿ ಒಂದು ಮಾಡ್ರನ್ ಒಂದು ರಾಜ್ಯ ಒಂದು ಕ್ಯಾಪಿಟಲ್ ಆಗಬೇಕು, ಒಂದು ಕೇಂದ್ರ ಸ್ಥಾನ ಆಗಬೇಕು ಅಂತೇಳಿ ಯಾವ ರೀತಿ ಭಾಳ ಒಂದು ಉತ್ಕೃಷ್ಟವಾದಂಥ ವಿನ್ಯಾಸಗಳನ್ನು ಮಾಡಿಸಿದ್ವಿ. ಬಹುಶಃ ಆ ರೀತಿಯಾಗಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಆದರೆ ನಾವು ಎಲ್ಲ ಸರ್ಕಾರದಲ್ಲಿ ಎಲ್ಲ ಒಂದೇ ಸತಿ ಆಗುತ್ತೆ, ಎಲ್ಲ ನಾವು ಒಂದೇ ಸತಿ ಮಂಜೂರು ಮಾಡಿಸ್ಕೊಳ್ಳೋಕ್ಕಾಗತ್ತೆ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಈಗ ನಿಮ್ಗೆ ಗೊತ್ತಿದೆ, ಈಗ ಹಿಂದೆಯೇ ಬೇಗ ನಮ್ಮದು ಡಿಸ್ಟ್ರಿಕ್ಟ್ ಆಫೀಸ್ ಆಯಿತು. ಅದು ಎಲ್ಲಿ ಪ್ರಾರಂಭ ಆಯಿತು, ಹೆಂಗಾಯಿತು ಅನ್ನೋದು ಗೊತ್ತಿದೆ. ಆದರೆ ಈಗ ಅವಾಗ SP ಆಫೀಸಲ್ಲಿ ಕಟ್ಬಿಟ್ರು. ಈಗ ಅದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಈ ರೀತಿ ಸ್ವಲ್ಪ ನಾವು ಮಾಡುವಂಥ ಸಂದರ್ಭದಲ್ಲೇ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಇಲ್ಲಿ ಬೇಡಿಕೆಗಳಿದ್ದಾವೆ. ಈಗ ಎಲ್ಲ ಕಡೆ ಇವತ್ತು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ವಸತಿ ಸೌಲಭ್ಯ ಮತ್ತೊಂದು ಕೊಡುವಂಥದ್ದು ಇದೆ. ಅಂದರೆ ಈ ಸ್ವಲ್ಪ ಗೊತ್ತಿದೆ ನಿಮಗೂ. ಈಗ 2007ನೇ ಇಸ್ವಿಯಲ್ಲಿ ಘೋಷಣೆ ಆಯಿತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆ ಆಯಿತು. ಈಗ 19 ವರ್ಷ ಆಗ್ತಾಯಿದೆ, ಹಂತವಾಗಿ ಆಗ್ತಾಯಿದೆ. ಆದರೆ ನಾನು ಅದಕ್ಕೆ ಹೇಳಿದ್ದು, ಇದು ನಾನು ನೋಡಿರ್ತಕ್ಕಂಥ ಹೊಸ ಜಿಲ್ಲೆಗಳಲ್ಲಿ ಜಯೇಶ್ ಪಾಟೀಲ್ ಅವರು ಏನು ಜಿಲ್ಲೆ ಘೋಷಣೆ ಮಾಡಿದರು ಆಗ ಕೆಲವು, ಅದರಲ್ಲಿ ನಾನು ಮೊನ್ನೆ ಗದಗ್ಗೆ ಹೋಗಿದ್ದೆ. ಭಾಳ ಸಂತೋಷ ಆಯಿತು ನನಗೆ. ಗದಗಲ್ಲಿ HK ಪಾಟೀಲ್ ಸಾಹೇಬರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಿ ಅಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು, ಯಾವ ರೀತಿ ಗದಗ ತಾಲೂಕು ಕೇಂದ್ರ ಇದ್ದಿದ್ದು ಇವತ್ತು ಜಿಲ್ಲಾ ಕೇಂದ್ರವಾಗಿ ಯಾವ ರೀತಿ ಮಾರ್ಪಾಡಾಗಿದೆ, ಯಾವ ರೀತಿ ಮೂಲಭೂತ ಸೌಲಭ್ಯ. ಬಹುಶಃ ಆ ರೀತಿ ದೂರದೃಷ್ಟಿ ಇಟ್ಕೊಂಡು ಜಾಗ ಮತ್ತೊಂದು ಇವೆಲ್ಲ ವ್ಯವಸ್ಥೆ ಮಾಡಿದರೆ ಆಗ್ತಿತ್ತು. ಈಗ ನಮಗೆ ಜಾಗ ಹುಡುಕಬೇಕು ಅಂದ್ರೇ ಸಿಗ್ತಾಯಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಆಗ ಆ ಸಂದರ್ಭದಲ್ಲೇ ಒಂದು ಭೂಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಇವೆಲ್ಲ ವ್ಯವಸ್ಥೆಗಳು ಮಾಡುವಂಥದ್ದಕ್ಕೂ ಅನುಕೂಲ ಆಗ್ತಿತ್ತು. ಆದರೂ ಇವೆಲ್ಲ ಈಗ ನೋಡೋಣ, ಈಗ ಒಂದೊಂದೇ ಈಗ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಬೇಡಿಕೆಗಳು ಭಾಳಷ್ಟು ಇದ್ದಾವೆ.
ನೋಡೋಣ. ಈಗ ಸ್ಥಳದ ಮತ್ತು ಇವೆಲ್ಲ ಅಭಾವ ಇವೆಲ್ಲ ಕೊರತೆಗಳೆಲ್ಲ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಲಿಕ್ಕಾಗುತ್ತೆ. ಬಜೆಟ್